ಆಳಂದ ಮತಗೆಲುವಿಗೆ ಬಿಜೆಪಿ ನಾಯಕನೇ ಸೂತ್ರಧಾರ. ಎಸ್ಐಟಿ ತನಿಖೆಯಲ್ಲಿ ಆರೋಪಿಯಾದ್ರ ಗುತ್ತೇದಾರ. ವಿಶೇಷ ತನಿಖಾ ತಂಡದ ರಿಪೋರ್ಟ್ನಲ್ಲಿ ಇರೋದೇನು? ಬಿಜೆಪಿ ವಿರುದ್ಧ ಕಾಂಗ್ರೆಸ್ನ ಅತಿ ದೊಡ್ಡ ಅಭಿಯಾನ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ವೋಟ್ ಚೋರಿ. ಮತಕಳ್ಳತನದಿಂದ ಮಾತ್ರ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಿ ಆಯ್ಕೆ ಆಗೋಕೆ ಕಾರಣನೇ ಲೋಕಸಭಾ ಚುನಾವಣೆಯಲ್ಲಿ ನಡೆದಂತ ವೋಟ್ ಚೋರಿ. EVM ಮಿಷಿನ್ಗಳನ್ನೇ ಡೀಲ್ ಮಾಡ್ಕತಾವ್ರೆ ಚುನಾವಣಾ ಆಯೋಗದ ಜೊತೆ ಬಿಜೆಪಿಗರು. ಎಸ್ಪೆಷಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಕಾಂಗ್ರೆಸ್ ಮಾಡ್ತಿರುವಂಥ ಅತಿ ದೊಡ್ಡ ಆರೋಪ, ಸರ್ಕಾರಿ ಸ್ವಾಮ್ಯದ ಎಲ್ಲಾ ಸಂಸ್ಥೆಗಳನ್ನ ತನ್ನ ಕೈವಶಪಡಿಸ್ಕೊಂಡಿದೆ ಬಿಜೆಪಿ ಅಂತ. ಅದರಲ್ಲಿ ಎಲೆಕ್ಷನ್ ಕಮಿಷನ್ ಕೂಡ ಒಂದು. ಲೋಕಸಭೆ ವಿಚಾರದಲ್ಲಿ ಬೆಂಗಳೂರಿನ ಮಹದೇವಪುರದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ವೋಟ್ ಚೋರಿ ಆಯಿತು ಅಂತ ಬೆಂಗಳೂರಿಗೆ ಬಂದು ಗುಡುಗಿದ್ರು ರಾಹುಲ್ ಗಾಂಧಿ. ಆ ನಂತರದಲ್ಲಿ ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ BR ಪಾಟೀಲ್ ಕಾಂಗ್ರೆಸ್ನ ಶಾಸಕರು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಬಿಜೆಪಿಯಿಂದ ಅತಿ ದೊಡ್ಡ ಮಟ್ಟದಲ್ಲಿ ವೋಟ್ ಚೋರಿ ಆಗಿದೆ ಅಂತ ಹೇಳಿದ್ರು. ರಾಜ್ಯ ಸರ್ಕಾರ SIT ತನಿಖೆ ಕೊಡ್ತು. ಈ ಗ್ಯಾಪಲ್ಲಿ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾತಾಳಕ್ಕೆ ಕುಸಿತು. ಬಿಜೆಪಿಯವರೆಲ್ಲ ಹಾದ್ ಬೀದಿಲಿ ಕಾಂಗ್ರೆಸ್ನ ಮಾನ ಮರ್ಯಾದೆ ತೆಗೆಯಕ್ಕೆ ಶುರು ಮಾಡಿದ್ರು. ಆಗಲಿಲ್ವ ಹಂಗಾರೆ ವೋಟ್ ಚೋರಿ? ಇಷ್ಟೊಂದು ಹೀನಾಯವಾಗಿ ಕುಸಿತು ಕಾಂಗ್ರೆಸ್ ಅಂದರೆ ಸುಳ್ಳೇಳರನ್ನ ಬಿಟ್ಟು ಜನರ ಪರವಾಗಿ ನಿಂತ್ಕೊಳ್ಳಿ ಅಂತ. ಆದರೆ ಬಿಜೆಪಿಯಿಂದ ವೋಟ್ ಚೋರಿ ಆಗಿರೋದು ನಿಜ ಅನ್ನೋದು ಕರ್ನಾಟಕದ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ತನಿಖಾ ತಂಡದಿಂದ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮಿಂದ, SIT ಇಂದ ಪ್ರೂವ್ ಆಗಿದೆ. ತನಿಖೆ ಪ್ರೂವ್ ಮೀನ್ಸ್ ಸಾಕ್ಷ್ಯಾಧಾರಗಳನ್ನು ಸರಿಪಡಿಸಿದ್ದಾರೆ. ಕೋರ್ಟಿಗೆ 22,000 ಪುಟಗಳ ಚಾರ್ಜ್ ಶೀಟನ್ನು SIT ಅಧಿಕಾರಿಗಳು ಸಲ್ಲಿಸಿದ್ದಾರೆ. ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಹರ್ಷಾನಂದ ಗುತ್ತೇದಾರ್ ಅವರು 5,900ಕ್ಕೂ ಅಧಿಕ, ಹೆಚ್ಚು ಕಡಿಮೆ 6,000 ಮತಗಳ ತನಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು SIT ನೀಡಿರುವಂಥ ವರದಿ. ಅದಕ್ಕೇನೆ ಕೇಸರಿಗೆ ಕೆಸರು ಅಂತ. ಕಮಲ ಬೆಳೆಯೋದು ಕೆಸರಲ್ಲೇ, ಹಂಗನ್ಬಿಟ್ಟು ಕಮಲಕ್ಕೆ ಕೆಸರು ಮುತ್ಕೊಂಡ್ಬಿಟ್ರೆ ಕಾಂಗ್ರೆಸ್ನ ಆರೋಪ ಸದ್ಯ ಸಾಬೀತಾಗುವ ಹಂತದಲ್ಲಿ ಇದೆ. ಆಳಂದ ವಿಚಾರದಲ್ಲಿ ಅಂತಿಮ ತೀರ್ಪು ಬರಬೇಕಷ್ಟೆ. ಇಷ್ಟೆಲ್ಲ ವೋಟ್ ಚೋರಿ ಆದರೂ ಬಿಜೆಪಿ ಹ್ಯೂಜ್ ಡಿಫ್ರೆನ್ಸಲ್ಲಿ ಸೋಲ್ತು. ಅಲ್ಲಿ BR ಪಾಟೀಲ್ 89,508 ವೋಟ್ ತಗೊಂಡ್ರೆ, ಸುಭಾಷ್ ಗುತ್ತೇದಾರ್ ಬಿಜೆಪಿಯಿಂದ ಸ್ಪರ್ಧಿಸಿದಂಥ ಮಾಜಿ ಶಾಸಕ 76,118 ವೋಟ್ಗಳನ್ನ ತಗೊಂಡ್ರು. ಹ್ಯೂಜ್ ಡಿಫ್ರೆನ್ಸು. ಆದರೂ ಸುಮಾರು 6,000 ಮತಗಳವರೆಗೆ ವೋಟ್ ಚೋರಿ ಆಗಿದೆ ಅಂತ ಚಾರ್ಜ್ ಶೀಟನ್ನು SIT ಸಲ್ಲಿಸಿದೆ. ಬಿಜೆಪಿ ಒಂಥರ ಯಾವಾಗಲೂ ಹೇಳ್ತಿರ್ತೀನಿ ನಾನು, ಮನೆ ಒಂದು ಊರು ಬಾಗಿಲು ಅಂತ. ಮೊನ್ನೆ ಬೆಳಗಾವಿಯ ವಿಧಾನಸೌಧದ ಅಧಿವೇಶನದಲ್ಲಿ ವಿಧಾನಸೌಧಕ್ಕೆ ಹೋಗೋ ಮೆಟ್ಲುಗಳ ಮೇಲೆ ರಮೇಶ್ ಜಾರಕಿಹೊಳಿ ಮತ್ತು ವಿಜಯೇಂದ್ರ ಭೇಟಿಯಾದರು. ವಿಜಯೇಂದ್ರ ಸರ್ಕಾರದ ವಿರುದ್ಧ ರೈತರ ಪರವಾಗಿ ನಿಂತು ಅತಿ ದೊಡ್ಡ ಹೋರಾಟವನ್ನು ಮಾಡ್ತಿದ್ರೆ ಇನ್ನೊಂದು ಎದುರು ಬದ್ರ ಆಗ್ಬಿಟ್ರಲ್ಲ, ಕರಿಬೇಕು, ರಮೇಶ್ ಅಣ್ಣ ಬಾ ನೀನು, ರಮೇಶ್ ಅಣ್ಣ ಬಾ ನೀನು, ಬತ್ತಿ ನಡಿ ಅಂತ ಅಂದರು. ಮೀಡಿಯಾದ ಎದುರಿಗೆ ಮನಸ್ತಾಪ ತೋರ್ಸೋಕ್ಕಾಗಲ್ಲ. ಆದರೂ ಅವರೊಳಗೆ ಏನೂ ಸರಿ ಇಲ್ಲ. ವಿಜಯೇಂದ್ರನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸಿ ಅಂತ ಕುಮಾರಸ್ವಾಮಿನ, ಸೋಮಣ್ಣ ಅವ್ರನ್ನ ಡೆಲ್ಲಿಗೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದರು ರಮೇಶ್ ಜಾರಕಿಹೊಳಿ ಅವರು. ಇವೆಲ್ಲದರ ನಡುವೆ ಯತ್ನಾಳ್ ಅವರು ನಾನೇ CM ನೆಕ್ಸ್ಟು, ಕೊಟ್ಟರೆ 2 ಇಂಪಾರ್ಟೆಂಟ್ ಪೋಸ್ಟ್ ಕೊಟ್ಟರೆ ಮಾತ್ರ ಬಿಜೆಪಿ ಬರ್ತೀನಿ ಅಂತ ಬಹಿರಂಗವಾಗಿ ಹೇಳ್ತವ್ರೆ. ಖುಷಿ ಅನಿಸುತ್ತೆ ಯತ್ನಾಳ್ ಅವ್ರ ಮಾತು. ಅದು ನಡೆಯುತ್ತೋ ಬಿಡುತ್ತೋ, ಕಡ್ಡಿ ಮುರಿದಂಗೆ ಮಾತಾಡ್ತಾರೆ. ಇಂಥ ಸಮಸ್ಯೆಗಳ ನಡುವೆ ಇದೀಗ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮತ್ತು ಅವರ ಪುತ್ರ ಹರ್ಷಾನಂದ ಗುತ್ತೇದಾರ್ ಮತಗಳ್ಳತನಕ್ಕೆ ಪ್ರಯತ್ನಿಸಿರೋದು SIT ತನಿಖೆಯಲ್ಲಿ ಸಾಕ್ಷಿಗಳು ಸಿಕ್ಕಿದೆ. ನೋಡಬೇಕು ಮುಂದೆ ಏನಾಗುತ್ತೆ ಅಂತ. ವೀಕ್ಷಕರೇ, ಬಿಜೆಪಿ ಮತಗಳ್ಳತನ ಮಾಡ್ತಿದ್ಯಾ ಇಲ್ಲ ಬರೀ ಕಾಂಗ್ರೆಸ್ನ ಆರೋಪನ? ಹಂಗಾರೆ SIT ರಿಪೋರ್ಟ್ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.